RCB ನಮ್ಮ ಮನಸ್ಸೊಳಗೆ ಯಾವಾಗ್ಲೂ ಇರ್ತೈತಿ. ಹಂಗ ಎಕ್ಸ್ಪಲ್ಸ್ 200 ನಂದು ಜೀವನದ ಫಸ್ಟ್ ಬೈಕ್. ಅದ್ರೊಳಗಿನ ಮೆಮರೀಸ್ ಆಯ್ತು, ಟ್ರಾವೆಲ್ ಮಾಡಿದ ಕಿಲೋಮೀಟರ್ಸ್ ಆಯ್ತು, ಯಾವಾಗ್ಲೂ ನನ್ನ ಮನಸ್ಸೊಳಗೆ ಇದ್ದೇ ಇರ್ತೈತಿ. ಕಾಲಕ್ಕೆ ತಕ್ಕಂತ ನಾವು ಅಪ್ಡೇಟ್ ಹಾಕೊಂತಿರ್ಬೇಕು. ಅದಕ್ಕೆ ಇವತ್ತು ಬಂದೈತಿ ಎಕ್ಸ್ಪಲ್ಸ್ 210. ಈ ಗಾಡಿ ನೋಡಕಂತ್ರು ಎಕ್ಸ್ಪಲ್ಸ್ ಆನ್ ಸ್ಟೆರಾಯ್ಡ್ಸ್ ಅನಿಸ್ತೈತಿ. ಎಕ್ಸ್ಟ್ರಾ 10 ಒಳಗೆ ಎಕ್ಸ್ಟ್ರಾ ಏನೇನು ಬರ್ತೈತೆ ಅಂತ ಹೇಳ್ತೀನಿ, ಕೇಳ್ರಿ. ಇದ್ರಾಗ 210cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗ್ತೈತಿ. ಪವರ್ 24 PS, ಟಾರ್ಕ್ 20 Nm. ಗಾಡಿ ಕಂಪೇರಿಟಿವ್ಲಿ ಟಾರ್ಕ್ ಅನಿಸ್ತೈತಿ. ಆಮೇಲೆ ಇದ್ರಾಗ 6 ಸ್ಪೀಡ್ ಗೇರ್ ಬಾಕ್ಸ್ ಸಿಗ್ತೈತಿ. ಒಂದ್ ಎಕ್ಸ್ಟ್ರಾ ಸಿಗ್ತೈತಿ. ಇದ್ರಾಗ ಫ್ಯೂಲ್ ಟ್ಯಾಂಕ್ 13 ಲೀಟರ್ ಸಿಗ್ತೈತಿ. ಕಂಪ್ನಿದವ್ರು 40 ಮೈಲೇಜ್ ಕೊಡ್ತೈತಿ ಅಂತ ಹೇಳಿ ಕ್ಲೇಮ್ ಮಾಡ್ತಾರ. ಬಟ್ ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ 500 ಜಾಸ್ತಿ ಕಿಲೋಮೀಟರ್ ರೇಂಜ್ ಕೊಡ್ತೈತಿ. ಇದ್ರಾಗ ಅಸಿಸ್ಟ್ ಮತ್ತು ಸ್ಲೀಪರ್ ಕ್ಲಚ್ನು ಸಿಗ್ತೈತಿ. ನೀವು ಗೇರ್ಸ್ ಸ್ಮೂತ್ಲಿ ಶಿಫ್ಟ್ ಮಾಡಬಹುದು. ಈ ಗಾಡಿದ ಸಸ್ಪೆನ್ಷನ್ ಬಗ್ಗೆ ಒಂದು ಮಾತಿಲ್ಲ. ಎಂತಾದ್ ಬೇಕಾದ ಆಫ್ ರೋಡಿಗೆ ತಗೊಂಡೋಗ್ರಿ, ಎಂತಾದ್ ಬೇಕಾದ ಮತ್ತೆ ಬೆಂಡ್ ಹೋದಂಗೆ ಹೋಗ್ತೈತಿ. ಫ್ರಂಟ್ 210mm, ರೇರ್ 205mm ಟ್ರಾವೆಲ್ ಸಿಗ್ತೈತಿ. ಅದು ಸ್ಟಾಕ್ ದಾಗ. ಇದ್ರಾಗ 3 ABS ಮೂಡ್ ಸಿಗ್ತಾವ: ರೋಡ್, ಟ್ರೇಲ್ ಮತ್ತು ಆಫ್ ರೋಡ್. ಹೈಟ್ 830mm, ಹಳೇದ್ಕಿನ್ನ 5mm ಜಾಸ್ತಿ ಐತಿ. ನಾ ಒಂದು 5-8 ಅದೇನಿ, ನಂಗೆ ಇಷ್ಟು ಕಾಲ ಹತ್ತೈತೆ ನೋಡ್ರಿ. ವೇಟ್ ಬಗ್ಗೆ ಹೇಳ್ಬೇಕಂತಂದ್ರೆ 170 kg ಐತಿ. ಎಕ್ಸ್ಪಲ್ಸ್ 200 10 kg ಜಾಸ್ತಿ ಐತಿ. ಇದ್ರಾಗ 4.2 inch TFT ಕನ್ಸೋಲ್ ಸಿಗ್ತೈತಿ. ಇದ್ರಾಗ ಬ್ಲೂಟೂತ್ ಮತ್ತೆ ನ್ಯಾವಿಗೇಷನ್ ತೋರಿಸ್ತೈತಿ. ಫುಲ್ಲಿ LED ಹೆಡ್ಲ್ಯಾಂಪ್ ಸೆಟಪ್ ಸಿಗ್ತೈತಿ. ಆದ್ರೂ ಎಕ್ಸ್ಟ್ರಾ ಲೈಟ್ ಬೇಕಾಗ್ಬೋದು. ಒಂದು ಚಾರ್ಜಿಂಗ್ ಪೋರ್ಟ್ನು ಕೊಟ್ಟಾರ. ಏನ್ರ ಎಮರ್ಜೆನ್ಸಿ ಇದ್ರಷ್ಟೇ ಯೂಸ್ ಮಾಡ್ರಿ. ಓಕೆ, ಕನ್ಕ್ಲೂಷನ್ಗೆ ಬಂದ್ಬಿಡೋಣ. ಓವರ್ ಆಲ್ ಹೇಳ್ಬೇಕಂತಂದ್ರೆ ಎಕ್ಸ್ಪಲ್ಸ್ 210 ಪಂಚಿ ಐತಿ, ಲೋ ಅಂಡ್ ಟಾರ್ಕ್ ಚಲೋ ಐತಿ, ಸಸ್ಪೆನ್ಷನ್ ಸ್ವಲ್ಪ ಸಾಫ್ಟರ್ ಐತಿ. ಈ ಗಾಡಿದು ಮೇಂಟೆನೆನ್ಸ್ ಕಡಿಮೆ ಐತಿ, ಮೈಲೇಜ್ ಚಲೋ ಐತಿ, ಸಿಟಿದಾಗಂತರೂ ಮಸ್ತ್ ಕಂಫರ್ಟೇಬಲ್ ಐತಿ. ಹಂಗ ಸುತ್ತಮುತ್ತ ರೈಡಿಗೆ ಹೋಗ್ತಿರಂತಂದ್ರೆ ಬಿಗಿನರಿಗೆ ಹೇಳಿ ಮಾಡಿಸಿದ ಬೈಕ್ ಇದೆ. ಮಳಿನೂ ಬರಾದೈತಿ. ಹಂಗ ಟೆಸ್ಟ್ ರೈಡ್ ತಗೊಂಡು ಡಿಸೈಡ್ ಮಾಡ್ರಿ. ಇಂಥವು ಜೆನ್ಯೂನ್ ಆಟೋಮೋಟಿವ್ ಕಾಂಟೆಂಟಿಗೆ ಫಾಲೋ ಮಾಡ್ರಿ, ನಿಮ್ಮ ದೋಸ್ತರಿಗೆ ಶೇರ್ ಮಾಡ್ರಿ.